ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 89 ಪಾಯಿಂಟ್ಸ್ ಡೌನ್ ಆಗಿ 57,595 ಕ್ಲೋಸ್ ಆದರೆ ನಿಫ್ಟಿ 23 ಪಾಯಿಂಟ್ಸ್ ಡೌನ್ ಆಗಿ 17,222 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 620 ಪಾಯಿಂಟ್ಸ್ ಡೌನ್ ಆಗಿ 35,527 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಟಾಪ್ ಗೈನರ್ಸ್ ನೋಡಿದ್ರೆ ಡಾಕ್ಟರ್ ರೆಡ್ಡೀಸ್, ಕೋಲ್ ಇಂಡಿಯಾ, ಅಲ್ಟ್ರಾಟೆಕ್ ಸಿಮೆಂಟ್, ಹಿಂದಾಲ್ಕೋ, ಜೆಎಸ್ಡಬ್ಲ್ಯೂ ಸ್ಟೀಲ್ಸ್. ಇವತ್ತು ಮಾರ್ಕೆಟ್ ಟಾಪ್ ಲೂಸರ್ಸ್ ನೋಡಿದ್ರೆ ಕೋಟಕ್ ಬ್ಯಾಂಕ್, ಟೈಟಾನ್, ಎಚ್ಡಿಎಫ್ಸಿ ಬ್ಯಾಂಕ್, ಐಸಿಐಸಿಐ ಬ್ಯಾಂಕ್ ಅಂಡ್ ಎಚ್ಡಿಎಫ್ಸಿ. ಇವತ್ತು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಎಫ್ಐಎಸ್ 1740 ಕ್ರೋಸ್ ಸೆಲ್ ಮಾಡಿದ್ರೆ ಡಿಐಎಸ್ 2091 ಕ್ರೋಸ್ ಬೈ ಮಾಡಿದ್ದಾರೆ. ಆಕ್ಚುಲಿ ನಾವು ನಿನ್ನೆನೆ ಅನ್ಕೊಂಡಿದ್ವಿ ಎಫ್ಐಎಸ್ ಪಾಸಿಟಿವ್ ಸೈಡ್ ಬಂದಿದ್ದಾರೆ ಅಂತ, ಅಗೇನ್ ಇವತ್ತು ಸೆಲ್ ಸೈಡ್ ಹೋಗಿದ್ದಾರೆ. ಮೇ ಬಿ ಇದು ಏನಕ್ಕೆ ಬಂದಿರಬಹುದು ಅಂದ್ರೆ ಇವತ್ತು ಕೋಟಕ್ ಬ್ಯಾಂಕ್ ಅಲ್ಲಿ ಬಲ್ಕ್ ಡೀಲ್ ನಡೆದಿದೆ ಅಲ್ವಾ, ಅದರಿಂದ ಇವತ್ತು ಎಫ್ಐಎಸ್ ನಮಗೆ ಸೆಲ್ ಅಷ್ಟೊಂದು ಕಾಣಿರಬಹುದು. ನಿನ್ನೆ ನೈಟ್ ಯುಎಸ್ ಮಾರ್ಕೆಟ್ಸ್ ನೆಗೆಟಿವ್ ಕ್ಲೋಸ್ ಆಗಿದ್ರಿಂದ ಇವತ್ತು ಮಾರ್ನಿಂಗ್ ನಮ್ಮ ಮಾರ್ಕೆಟ್ಸ್ ಸ್ಲೈಟ್ ಆಗಿ ನೆಗೆಟಿವ್ ಆಗಿ ಓಪನ್ ಆಗಿದೆ. ಅದಾದ್ಮೇಲೆ ನೋಡಿದ್ರೆ ಇವತ್ತೆಲ್ಲಾನು ಮಾರ್ಕೆಟ್ ಕಂಟಿನ್ಯೂಸ್ಲಿ ವೋಲ್ಟಾಲಿಟಿ ಕಾಣಿಸಿದೆ. ಇದಕ್ಕೆ ರೀಸನ್ ನೋಡಿದ್ರೆ ಇವತ್ತು ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿದೆ ಅಂಡ್ ಇವತ್ತು ಮಾರ್ನಿಂಗ್ ಇಂದಾನು ಕಂಟಿನ್ಯೂಸ್ಲಿ ಏಷ್ಯನ್ ಮಾರ್ಕೆಟ್ ಅಲ್ಲಿ ವೋಲ್ಟಾಲಿಟಿ ಕಾಣಿಸ್ತಾ ಇತ್ತು. ಇದರಿಂದ ಇವತ್ತು ನಮ್ಮ ಮಾರ್ಕೆಟ್ಸ್ ಅಲ್ಲಿ ವೋಲ್ಟಾಲಿಟಿ ಕಾಣಿಸಿದೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಓಪನ್ ಆಗಿದ್ದರಿಂದ ಅಲ್ಲಿಂದ ಸ್ವಲ್ಪ ಮಾರ್ಕೆಟ್ ಸ್ವಲ್ಪವರೆಗೂ ರಿಕವರಿ ಕಾಣಿಸಿದೆ. ಬಟ್ ಕೊನೆಗಂತೂ ನಮ್ಮ ಮಾರ್ಕೆಟ್ ಅಲ್ಲೂ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಅಂಡ್ ಇವನ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೂ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿರೋ ಯುರೋಪಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ಟರ್ನ್ ಆಗಿದೆ. ಇವತ್ತು ಮನಿ ಕಂಟ್ರೋಲ್ ನಲ್ಲಿ 32% ವರೆಗೂ ಬೆಳೆಯುವಂತ ಪೊಟೆನ್ಶಿಯಲ್ ಇರೋ 4 ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಸ್ಟಾಕ್ಸ್ ನೋಡಂಗಾದ್ರೆ ಮೊದಲನೇದಾಗಿ ಬಿರ್ಲಾ ಸಾಫ್ಟ್. ಈ ಸ್ಟಾಕ್ ನ ಶೇರ್ ಖಾನ್ ಅವರು 580 ರೂಪೀಸ್ ಟಾರ್ಗೆಟ್ ಕೊಡ್ತಾ ಇದ್ರೆ 24% ಅಪ್ಸೈಡ್ ಮೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಸೆಕೆಂಡ್ ಎಪಿಎಲ್ ಅಪೋಲೋ ಟ್ಯೂಬ್ಸ್. ಈ ಸ್ಟಾಕ್ಸ್ ಗೆ ಮೋತಿಲಾಲ್ ಓಸ್ವಾಲ್ ಅವರು 1200 ರೂಪೀಸ್ ಟಾರ್ಗೆಟ್ ಕೊಡ್ತಾ 32% ಅಪ್ಸೈಡ್ ಮೂವ್ ಆಗಬಹುದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮಹೇಂದ್ರ ಲಾಜಿಸ್ಟಿಕ್ಸ್. ಈ ಸ್ಟಾಕ್ ಗೆ ಶೇರ್ ಖಾನ್ ಅವರು 580 ರೂಪೀಸ್ ಟಾರ್ಗೆಟ್ ಕೊಡ್ತಾ 32% ಅಪ್ಸೈಡ್ ಮೂವ್ ಆಗಬಹುದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಸ್ಟಾಕ್ ಶುಗರ್ ಇಂಡಸ್ಟ್ರಿಯಿಂದ ಪಿಕ್ ಮಾಡಿದ್ದಾರೆ, ದಾಂಪುರ್ ಶುಗರ್ ಪಿಲ್ಸ್. ಈ ಸ್ಟಾಕ್ ಗೆ ಶೇರ್ ಖಾನ್ ಅವರು 692 ರೂಪೀಸ್ ಟಾರ್ಗೆಟ್ ಕೊಡ್ತಾ 30% ಅಪ್ಸೈಡ್ ಮೂವ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಈ ಸ್ಟಾಕ್ 4 ನೀವು ಒಂದ್ಸಲಿ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಆಪ್ಷನ್ ಆಗಬಹುದು. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ನೋಡಿದ್ರೆ ಮೋಸ್ಟ್ ಆಫ್ ದಿ ಫಾರ್ಮಾಸ್ಯೂಟಿಕಲ್ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ಲ. ಇದಕ್ಕೆ ರೀಸನ್ ನೋಡಂಗಾದ್ರೆ ಮಿಂಟಲ್ ಒಂದು ಆರ್ಟಿಕಲ್ ಬಂದಿದೆ. ಯುಕ್ರೇನ್ ರಷ್ಯಾ ಮಧ್ಯದಲ್ಲಿ ವಾರ್ ಸ್ಟಾರ್ಟ್ ಆದಂಗಾನು ತುಂಬಾ ಕಂಟ್ರೀಸ್ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಇಶ್ಯೂ ಮಾಡಿದೇವಲ್ಲ. ಈ ಸ್ಯಾಂಕ್ಷನ್ಸ್ ಇಶ್ಯೂ ಮಾಡಿದ ಮೇಲೆ ರಷ್ಯಾಲಿ ಬಿಸಿನೆಸ್ ಮಾಡುತ್ತಾ ಇರುವಂತ ವೆಸ್ಟರ್ನ್ ಕಂಪನೀಸ್ ತುಂಬಾ ಅವ್ರ ಬಿಸಿನೆಸ್ ಆಪರೇಷನ್ ನ ವಿಡ್ರಾ ಮಾಡ್ಕೊಳ್ಳೋದು ನಡೆದಿದೆ. ಸೊ ಈ ಕಂಪನೀಸ್ ಅವ್ರ ಬಿಸಿನೆಸ್ ಆಪರೇಷನ್ ವಿಡ್ರಾ ಮಾಡ್ಕೊಂಡ್ಮೇಲೆ ರಷ್ಯಾಲಿ ಆ ಇಂಡಸ್ಟ್ರಿ ಮಧ್ಯದಲ್ಲಿ ಗ್ಯಾಪ್ ಅಂತೂ ಕ್ರಿಯೇಟ್ ಆಗಿರುತ್ತೆ. ಆ ಗ್ಯಾಪ್ ನ ಇಂಡಿಯನ್ ಕಂಪನೀಸ್ ಆಕ್ಯುಪೈ ಮಾಡಬಹುದಂತ ಪರ್ಟಿಕ್ಯುಲರ್ ಆಗಿ ನೋಡಿದ್ರೆ ಇಂಡಿಯಾ ವರ್ಲ್ಡ್ ಅಲ್ಲೇನೆ ಲೀಡಿಂಗ್ ಫಾರ್ಮಾಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರ್ ಆಗಿದ್ರಿಂದ ಫಾರ್ಮಾಸ್ಯೂಟಿಕಲ್ ಸ್ಪೇಸ್ ಅಲ್ಲಿ ಬಂದಿರುವಂತಹ ಈ ಗ್ಯಾಪ್ ನ ಫಿಲ್ ಮಾಡಬಹುದಂತ ರಷ್ಯಾ ಇಂಡಿಯಾ ಮಧ್ಯದಲ್ಲಿ ರಿಲೇಶನ್ಶಿಪ್ ಯಾವ್ದೆಲ್ಲ ಇದೆಯಲ್ಲ ಅದಕ್ಕೋಸ್ಕರ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಿರುವಂತ ರೆಪ್ರೆಸೆಂಟೇಟಿವ್ ಆಗಿರೋ ಅಲಿಪೋ ಅವರು ಕಮೆಂಟ್ ಮಾಡಿರೋ ತರ ಸ್ಪೂತ್ನಿಕ್ ನ್ಯೂಸ್ ಏಜೆನ್ಸಿ ಅವರು ಕೋಟ್ ಮಾಡಿರೋ ತರ ಮಿಂಟಲ್ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಸೊ ಈ ರೀತಿಯಿಂದಾನೆ ಮೋಸ್ಟ್ ಆಫ್ ದಿ ಫಾರ್ಮಾಸ್ಯೂಟಿಕಲ್ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಆಗಿ ಮೂವ್ಮೆಂಟ್ ಕಾಣಿಸಿದೆ. ನೆಕ್ಸ್ಟ್ ಇವತ್ತು ಸೆಷನ್ ಅಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ನಲ್ಲಿ ಪ್ರೆಷರ್ ನೋಡಿದ್ವಲ್ಲ, ಇದಕ್ಕೆ ರೀಸನ್ ನೋಡಂಗಾದ್ರೆ ಕೋಟಕ್ ಮಹೇಂದ್ರ ಬ್ಯಾಂಕ್ ನಲ್ಲಿ ಕೆನಡಿಯನ್ ಪೆನ್ಷನ್ ಫಂಡ್ ಅವರು ಡಿಸೆಂಬರ್ 2021 ಎಂಡಿಂಗ್ ದಿಸಕ್ಕೆ ನೋಡಂಗಾದ್ರೆ 12.6 ಕ್ರೋರ್ಸ್ ಶೇರ್ಸ್ ನ ಹೋಲ್ಡ್ ಮಾಡ್ತಿದ್ರು. ಇವತ್ತು ಇವರು ಬ್ಲಾಕ್ ಡೀಲ್ ನಲ್ಲಿ 4 ಕ್ರೋರ್ ಶೇರ್ಸ್ ನ ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಗೆ ನೋಡಿದ್ರೆ 0 to 5% ವರೆಗೂ ಡಿಸ್ಕೌಂಟ್ ನಲ್ಲಿ ಸೇಲ್ ಮಾಡಿರೋ ತರ ನಿನ್ನೆ ನೈಟೇ ಅಪ್ಡೇಟ್ ಬಂದಿವೆ. ಸೊ ಇವತ್ತು ಬ್ಲಾಕ್ ಡೀಲ್ ನಲ್ಲಿ ಇವರು ಸೇಲ್ ಮಾಡೋದ್ರಿಂದ ಕೋಟಕ್ ಮಹೇಂದ್ರ ಬ್ಯಾಂಕ್ ನಲ್ಲಿ ನಾವು ಪ್ರೆಷರ್ ಕಾಣಿಸಿದೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ ಅಲ್ವಾ. ಇದಕ್ಕಿರೋ ರೀಸನ್ಸ್ ನೋಡಂಗಾದ್ರೆ ಜಿ ಎಂಟರ್ಟೈನ್ಮೆಂಟ್ ಅಂಡ್ ಇನ್ವೆಸ್ಕೋ ಮಧ್ಯದಲ್ಲಿ ಯಾವ್ದೆಲ್ಲ ಇಶ್ಯೂ ನಡೀತಿದೆ ಅಲ್ವಾ, ಆ ಇಶ್ಯೂ ರಿಲೇಟೆಡ್ ಆಗಿ ಬಾಂಬೆ ಹೈಕೋರ್ಟ್ ಇವತ್ತು ಸ್ಪಂದಿಸ್ತಾ ಇನ್ವೆಸ್ಕೋ ಅವರು ಯಾವ್ದಾದ್ರೆ ಇಜಿಎಂ ಕಂಡಕ್ಟ್ ಮಾಡಬೇಕಂತ ಕೇಳ್ತಿದಾರಲ್ಲ, ಅದರಲ್ಲಿ ಯಾವ ತರ ತಪ್ಪಿಲ್ಲ ಅಂತ ಅವ್ರಿಗೆ ಆ ರೈಟ್ಸ್ ಇದೆ ಅಂತ ಹೇಳಿದ್ರಿಂದ ಟ್ಯೂಸ್ಡೇ ದಿವಸ ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಕರೆಕ್ಟ್ ಆಗಿದೆ. ಸೊ ಕೋರ್ಟ್ ಇನ್ವೆಸ್ಕೋ ಕೇಳಿರೋ ಇಜಿಎಂ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಸ್ಪಂದಿಸಿದ ಮೇಲೆ ಇದರ ಮೇಲೆ ನಿನ್ನೆ ನೈಟ್ ಇನ್ವೆಸ್ಕೋ ಅವರು ಸ್ಪಂದಿಸ್ತಾ ಬಾಂಬೆ ಹೈಕೋರ್ಟ್ ಅವರು ಪಾಸ್ ಮಾಡಿರುವಂತ ಈ ರೂಲ್ ಗೆ ನಾವು ತುಂಬಾ ಖುಷಿ ಪಡ್ತಾ ಇದೀವಿ, ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಪ್ರೀವಿಯಸ್ ಆಗಿ ಜಿ ಎಂಟರ್ಟೈನ್ಮೆಂಟ್ ಯಾವ್ದಾದ್ರೆ ಇನ್ವೆಸ್ಕೋ ಕಂಡಕ್ಟ್ ಮಾಡಿ ಇಜಿಎಂ ನಲ್ಲಿ ಜಿ ಎಂಟರ್ಟೈನ್ಮೆಂಟ್ ಒಂದು ಎಂಡಿ ಅಂಡ್ ಸಿಇಒ ಆಗಿರೋ ಪುನೀತ್ ಗೋಯಂಕ ಅವರನ್ನು ತಪ್ಪಿಸಬೇಕು ಅಂತ ಅಂಡ್ 6 ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ನ ನೇಮಿಸಬೇಕು ಅಂತ ಇವ್ರು ಯಾವ್ದಾದ್ರು ಕೇಳಿದಾರಲ್ವಾ, ಈಗ ಇಜಿಎಂ ನ ಕಂಡಕ್ಟ್ ಮಾಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಅಂತ. ಬಿಕಾಸ್ ಜಿ ಎಂಟರ್ಟೈನ್ಮೆಂಟ್ ಸೋನಿ ಮಧ್ಯದಲ್ಲಿ ನಡೆದಿರೋ ಡೀಲ್ ಯಾವ್ದೆಲ್ಲ ಇದೆಯಲ್ಲ, ಆ ಡೀಲ್ ಇಂದ ಅಲ್ಟಿಮೇಟ್ ಆಗಿ ಶೇರ್ ಹೋಲ್ಡರ್ಸ್ ಗೆ ಬೆನಿಫಿಟ್ ಸಿಗತ್ತೆ ಅಂತ ಹೇಳ್ತಾ
ಅಂಡ್ ಕಂಬೈನ್ಡ್ ಎಂಟಿಟಿ ಫಾರ್ಮ್ ಆದ್ಮೇಲೆ ಇದರ ಬೋರ್ಡ್ ಸಬ್ಸ್ಟಾನ್ಷಿಯಲಿ ರೀಕನ್ಸ್ಟಿಟ್ಯೂಟ್ ಆಗತ್ತೆ ಅಂತ. ಇದರ ಮೂಲಕ ಇವರ ಆಬ್ಜೆಕ್ಟಿವ್ ಯಾವ್ದಾದ್ರು ಇದೆಯೋ ಬೋರ್ಡ್ ಸ್ಟ್ರೆಂಥನಿಂಗ್ ಆಗಬೇಕಂತ ಅದು ಅಚೀವ್ ಆಗೋ ತರ ಇನ್ವೆಸ್ಕೋ ಅವರು ಕಾಲಲ್ಲಿ ಕಮೆಂಟ್ ಮಾಡಿದ್ದಾರೆ. ಒಂದು ವೇಳೆ ಪ್ರೆಸೆಂಟ್ ಪ್ರಪೋಸ್ ಮಾಡಿರೋ ತರ ಈ ಮರ್ಜರ್ ಕಂಪ್ಲೀಟ್ ಆಗದಿರೋ ಪಕ್ಷದಲ್ಲಿ ಇನ್ವೆಸ್ಕೋ ಅವರು ತಿರ್ಗಾ ಅಗೇನ್ ಫ್ರೆಶ್ ಆಗಿ ಇಜಿಎಂ ಕಂಡಕ್ಟ್ ಮಾಡಬೇಕು ಅಂತ ಕೇಳೋ ರೈಟ್ಸ್ ಇರೋ ತರ ಇವರು ಕಮೆಂಟ್ ಮಾಡ್ತಿದ್ದಾರೆ. ಸೊ ಈಗ ಜಿ ಸೋನಿ ಮರ್ಜರ್ ರಿಲೇಟೆಡ್ ಆಗಿ ಪ್ರೆಸೆಂಟ್ ಇನ್ವೆಸ್ಕೋ ರಿಲೇಟೆಡ್ ಇಶ್ಯೂ ಯಾವ್ದೆಲ್ಲ ಇದಲ್ಲ ಅದು ಕ್ಲಿಯರ್ ಆಗೋದ್ರಿಂದ ಜಿ ಸೋನಿ ಮರ್ಜರ್ ಆಗತ್ತೆ ಅಂತ ಮಾರ್ಕೆಟ್ ಭಾವಿಸಿ ಇವತ್ತು ಸೆಷನ್ ಅಲ್ಲಿ ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಅದಲ್ಲದೆ ವೇರಿಯಸ್ ಮೀಡಿಯಾ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕಿರೋ ರೀಸನ್ಸ್ ನೋಡಂಗಾದ್ರೆ ಟಿವಿ 18 ಸಂಬಂಧಿಸಿರುವ ವೈಕಾಮ್ 18 ಅವರು ನ್ಯೂ ಸ್ಪೋರ್ಟ್ಸ್ ಚಾನಲ್ ಸ್ಪೋರ್ಟ್ಸ್ 18 ಅನ್ನೋ ಹೆಸರಿಂದ ಏಪ್ರಿಲ್ ಅಲ್ಲಿ ಲಾಂಚ್ ಮಾಡೋ ತರ ನ್ಯೂಸ್ ಅಪ್ಡೇಟ್ಸ್ ಬರ್ತಿದೆ. ಸೊ ಮೀಡಿಯಾ ಸೆಕ್ಟರ್ ಅಲ್ಲಿ ನಡೀತಿರೋ ಇವೆಲ್ಲ ಡೀಲ್ಸ್ ಇಂದ ನಮ್ಗೆ ಏನ್ ಅರ್ಥ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಐಪಿಎಲ್ ಬ್ರಾಡ್ಕಾಸ್ಟ್ ರೈಟ್ಸ್ ಒಂದು ರೆನ್ಯುವಲ್ ಇದೆ ಅಲ್ವಾ. ಸೊ ಇವರೆಲ್ಲಾನು ಈ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಗೆ ಅಪ್ಲೈ ಮಾಡ್ತಾರೆ ಅನ್ನೋ ತರ ನಾವು ಅರ್ಥ ಮಾಡ್ಕೋಬಹುದು. ಸೊ ಈ ರೀಸನ್ ದಿಂದಾನೇ ಇವತ್ತಿನ ಸೆಷನ್ ಅಲ್ಲಿ ಮೋಸ್ಟ್ ಆಫ್ ದಿ ಮೀಡಿಯಾ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಬಜ್ ಕಾಣಿಸಿದೆ. ಬಟ್ ಒಂದು ನಾವಿಲ್ಲಿ ಜ್ಞಾಪಕ ಇಟ್ಕೋಬೇಕು ಏನಂದ್ರೆ ಈ ಐಪಿಎಲ್ ರೇಟ್ ಬಜ್ಜಿಂಗ್ ಬೋರ್ಡ್ ಈ ಕಂಪನಿಗೆಲ್ಲಾನು ಸಬ್ಸ್ಕ್ರಿಪ್ಷನ್ಸ್ ಜಾಸ್ತಿ ಆಗಬಹುದು. ಈ ರೈಟ್ಸ್ ತಗೊಂಡಿರೋದ್ರಿಂದ ಇನಿಷಿಯಲಿ ಆಗಿ ಲಾಸಸ್ ಅಂತೂ ಕ್ರಿಯೇಟ್ ಮಾಡಬಹುದು. ಬ್ರಾಡ್ಕಾಸ್ಟಿಂಗ್ ಪ್ರೈಸಸ್ ಆದ್ರೂ ವೆಬ್ಕಾಸ್ಟಿಂಗ್ ಪ್ರೈಸಸ್ ಆದ್ರೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇದು ಆಲ್ರೆಡಿ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ. ಸೊ ಇದರಿಂದ ಈ ಕಂಪನೀಸ್ಗೆ ಬಜ್ ಅಂತೂ ಕ್ರಿಯೇಟ್ ಆಗಬಹುದು. ಆದ್ರೆ ಇದು ಇನ್ವೆಸ್ಟರ್ಸ್ ಯಾವ ತರ ತಗೊಳ್ತಾರ ಅನ್ನೋದು ನಾವು ನೋಡಬೇಕು. ನೆಕ್ಸ್ಟ್ ರೈಲ್ಟೆಲ್ ಇಂದ ಒಂದು ಅಪ್ಡೇಟ್ ಬಂದಿದೆ. ರೈಲ್ಟೆಲ್ ಅವರಿಗೆ ಸೌತ್ ಈಸ್ಟರ್ನ್ ಕೋಲ್ ಫೀಲ್ಡ್ಸ್ ಲಿಮಿಟೆಡ್ ಇಂದ 15.76 crores ವರ್ತ್ ಆರ್ಡರ್ ಬಂದಿರೋ ತರ ಈ ಆರ್ಡರ್ ನಲ್ಲಿ ಭಾಗವಾಗಿ ಮಧ್ಯಪ್ರದೇಶ್, ಛತ್ತೀಸ್ಗಢ, ಎಸ್ಸಿಸಿಎಲ್ ಕಮಾಂಡೆಡ್ ಏರಿಯಾಸ್ ನಲ್ಲಿ ಡಿಫರೆಂಟ್ ಬ್ಯಾಂಡ್ ವಿಡ್ತ್ ನಲ್ಲಿ 1:1 ಇಂಟರ್ನೆಟ್ ಲೀಸ್ ಲೈನ್ ನ ಪ್ರೊವೈಡ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಪೇಟಿಎಂ ಸ್ಟಾಕ್ ಇಂದ ಒಂದು ಪಾಸಿಟಿವ್ ಮೂವ್ಮೆಂಟ್ ಕಾಣಿಸಿದೆ ಅಲ್ವಾ. ಇದರ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಅನ್ನು ಸರ್ಚ್ ಮಾಡಿದಾಗ ಬ್ಲೂಮ್ಬರ್ಗ್ ಅಲ್ಲಿ ಒಂದು ಅಪ್ಡೇಟ್ ಕಾಣಿಸಿದೆ. ಇದರಲ್ಲಿ ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಡೋಲಟ್ ಕ್ಯಾಪಿಟಲ್ ಅವರು ಪ್ರೀವಿಯಸ್ ಆಗಿ ಪೇಟಿಎಂ ಸ್ಟಾಕ್ ಒಂದು ಟಾರ್ಗೆಟ್ ಪ್ರೈಸ್ 2500 ರೂಪೀಸ್ ಕೊಟ್ಟಿದ್ರಲ್ವಾ. ಈಗ ಅವರು ಪ್ರೀವಿಯಸ್ ಆಗಿ ಕೊಟ್ಟಿರೋ ಬೈ ರೇಟಿಂಗ್ ರಿಟೈನ್ ಮಾಡ್ತಾ ಇದರೊಂದು ಟಾರ್ಗೆಟ್ ಪ್ರೈಸ್ 1620 ರೂಪೀಸ್ ಆಗಿ ಫಿಕ್ಸ್ ಮಾಡಿದ್ದಾರೆ. ಸ್ಟಿಲ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ ನೋಡಿದ್ರೆ ಈ ಟಾರ್ಗೆಟ್ ಪ್ರೈಸ್ ತುಂಬಾ ಅಪ್ಸೈಡ್ ಇರೋದ್ರಿಂದ ಇವತ್ತಿನ ಸೆಷನ್ ಅಲ್ಲಿ ಪೇಟಿಎಂ ಸ್ಟಾಕ್ ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಟಾಟಾ ಸ್ಟೀಲ್ ರಿಲೇಟೆಡ್ ಆಗಿ ರೆಡ್ ಬಾಕ್ಸ್ ಇಂದಾನು ಒಂದು ಅಪ್ಡೇಟ್ ಬಂದಿದೆ. ಟಾಟಾ ಸ್ಟೀಲ್ ಜೊತೆ ಇಂಡೋ ಜರ್ಮನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ ಅವರು ಎಂಒಯುಗೆ ಸೈನ್ ಮಾಡಿರೋ ತರ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಬಟ್ ಈ ಅಪ್ಡೇಟ್ ಇನ್ನು ಟಾಟಾ ಸ್ಟೀಲ್ ಇಂದ ಅಫಿಷಿಯಲ್ ಆಗಿ ಬಂದಿಲ್ಲ. ಕಂಪನಿಯಿಂದ ಅಫಿಷಿಯಲ್ ಆಗಿ ಬಂದ ಮೇಲೆ ಈ ಎಂಒಯು ರಿಲೇಟೆಡ್ ಫರ್ದರ್ ಡೀಟೇಲ್ಸ್ ನಮಗೆ ತಿಳಿಯುತ್ತೆ. ನೆಕ್ಸ್ಟ್ ಹಿಂದುಜಾ ಗ್ಲೋಬಲ್ ಸೊಲ್ಯೂಷನ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಹಿಂದುಜಾ ಗ್ಲೋಬಲ್ ಸೊಲ್ಯೂಷನ್ ಒಂದು ಆರ್ಮ್ ಆಗಿರುವ ಎಚ್ಜಿಎಸ್ ಡಿಜಿಟಲ್ ಅವರು ಕೋರಸ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಅನೌನ್ಸ್ ಮಾಡಿದ್ದಾರೆ. ಈ ಕೋರಸ್ ಕಂಪನಿ ನೋಡಿದ್ರೆ ಡಿಜಿಟಲ್ ಫಸ್ಟ್ ಕಸ್ಟಮರ್ಸ್ ಎಂಗೇಜ್ಮೆಂಟ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ನ ಲೀಡರ್ಸ್. ಈ ಪಾರ್ಟ್ನರ್ಶಿಪ್ ನಲ್ಲಿ ಭಾಗವಾಗಿ ಇವರು ಇಬ್ರು ಸೇರಿ ಬೆಸ್ಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ನ ಡೆಲಿವರಿ ಮಾಡೋದಕ್ಕೆ ಇವರ ಬ್ರಾಂಡ್ಸ್ ಗೆ ಎ ಪವರ್ ಟೆಕ್ನಾಲಜಿನು ಮತ್ತು ಕ್ರಿಟಿಕಲ್ ಕಾಂಟ್ಯಾಕ್ಟ್ ಸೆಂಟರ್ ರಿಸೋರ್ಸಸ್ ನ ಕೊಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿನ್ನೆ ನೈಟ್ ಸನ್ಫಾರ್ಮಾ ಇಂದ ಒಂದು ಅಪ್ಡೇಟ್ ಬಂದಿದೆ. ಸನ್ಫಾರ್ಮಾ ಅವರು ಅಂಡ್ ಅವರ ಸಬ್ಸಿಡರಿ ಕಂಪನಿ ಆಗಿರುವ ರ್ಯಾನ್ ಬ್ಯಾಕ್ಸಿ ಅವರು ತುಂಬಾ ವರ್ಷಗಳಿಂದ ಫೇಸ್ ಮಾಡಿರುವಂತಹ ಒಂದು ಆಂಟಿ ಟ್ರಸ್ಟ್ ಲಿಟಿಗೇಷನ್ ರಿಲೇಟೆಡ್ ಆಗಿ ಕ್ಲೈಮ್ಸ್ ಮಾಡಿರುವಂತಹ 2 ಪ್ಲಾಂಟಿಫ್ ಗ್ರೂಪ್ ಜೊತೆ ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈ ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡಿರೋ ತರ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಈ ಆಂಟಿ ಟ್ರಸ್ಟ್ ಲಿಟಿಗೇಷನ್ ರಿಲೇಟೆಡ್ ಆಗಿ ಮಾಡ್ಕೊಂಡಿರೋ ಸೆಟಲ್ಮೆಂಟ್ ಗೆ ಸನ್ಫಾರ್ಮಾ ಅವರು $485 million ಅಂದ್ರೆ 3700 crores ಪೇ ಮಾಡೋದಕ್ಕೆ ಅಗ್ರಿ ಆಗಿರೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ಅಡ್ವಾನ್ಸ್ಡ್ ಕೆಮಿಸ್ಟ್ರಿ ಸೆಲ್ ಬ್ಯಾಟರಿ ಸ್ಟೋರೇಜ್ PLI ಸ್ಕೀಮ್ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಈ PLI ಸ್ಕೀಮ್ ನಲ್ಲಿ ಭಾಗವಾಗಿ ರಿಲಯನ್ಸ್ ನ್ಯೂ ಎನರ್ಜಿ ಅವರು ಅಂಡ್ ಓಲಾ ಎಲೆಕ್ಟ್ರಿಕ್ ಅವರು ಸೆಲೆಕ್ಟ್ ಆಗಿರೋ ಪ್ರೀವಿಯಸ್ ಆಗಿ ಅಪ್ಡೇಟ್ ಬಂದಿದೆ ಅಲ್ಲ. ಇವತ್ತು ಬಂದಿರೋ ಅಪ್ಡೇಟ್ ಏನಂದ್ರೆ ಇದರಿಂದ ರಿಲಯನ್ಸ್ ನ್ಯೂ ಎನರ್ಜಿ ಅಂಡ್ ಓಲಾ ಎಲೆಕ್ಟ್ರಿಕ್ ಅವ್ರ ಜೊತೆಗೇನೆ ಹುಂಡೈ ಗ್ಲೋಬಲ್ ಅಂಡ್ ರಾಜೇಶ್ ಎಕ್ಸ್ಪೋರ್ಟ್ ಅವರು ಸೆಲೆಕ್ಟ್ ಆಗಿರೋ ತರ ಬ್ಲೂಮ್ಬರ್ಗ್ ಅಲ್ಲಿ ಒಂದು ಅಪ್ಡೇಟ್ ಬಂದಿದೆ. ನೆಕ್ಸ್ಟ್ ಈಸ್ ಮೈ ಟ್ರಿಪ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಈಸ್ ಮೈ ಟ್ರಿಪ್ ಅವರು ಫಾಸ್ಟ್ ಆಗಿ ಗ್ರೋ ಆಗ್ತಿರೋ B2C ರಿಟೇಲ್ ಸೆಗ್ಮೆಂಟ್ ನ ಕ್ಯಾಟರ್ ಮಾಡೋದಕ್ಕೆ ಅವರ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಎಕ್ಸ್ಪಾನ್ಷನ್ ಅಲ್ಲಿ ಭಾಗವಾಗಿ ದುಬೈನಲ್ಲಿ ಇವರು ಫಸ್ಟ್ ಎವರ್ ರಿಟೇಲ್ ಆಫೀಸ್ ನ ಲಾಂಚ್ ಮಾಡಿರ್ತಾರ. ಈ ಆಫೀಸ್ ನಲ್ಲಿ ಇವರು ಟ್ರಾವೆಲ್ ಎಕ್ಸ್ಪರ್ಟ್ಸ್ ಕಸ್ಟಮರ್ಸ್ ಅವರಿಗೆ ಹಾಲಿಡೇಸ್ ಪ್ಲಾನ್ ಮಾಡೋದಕ್ಕೆ ಗೈಡ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಲುಪಿನ್ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಲುಪಿನ್ ಅವರಿಗೆ ಸ್ಲಿಡಿನಾಫಿಲ್ ಅನ್ನೋ ಡ್ರಗ್ ಅಪ್ಲಿಕೇಶನ್ಗೆ US FDA ಇಂದ ಅಪ್ರೂವಲ್ ಬಂದಿರೋ ತರ ಹೇಳ್ತಿದ್ದಾರೆ. ಈ ಪ್ರಾಡಕ್ಟ್ಗೆ ಇವರು ಗೋವಾ ಫೆಸಿಲಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ತರ ಹೇಳ್ತಿದ್ದಾರೆ. ಅಂಡ್ ಈ ಡಿಸೆಂಬರ್ 21, 2021ಗೆ US ಅಲ್ಲಿ ಈ ಡ್ರಗ್ ಒಂದು ಆನ್ಯುವಲ್ ಎಸ್ಟಿಮೇಟೆಡ್ ಸೇಲ್ಸ್ 66 ಮಿಲಿಯನ್ಸ್ ಆಗಿ ಇವರು ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್ APL ಅಪೋಲೋ ಟ್ಯೂಬ್ಸ್ ಅವರ ಸಬ್ಸಿಡರಿ ಕಂಪನಿ ಆಗಿರುವ ಶಂಕರ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಲಿಮಿಟೆಡ್ ನಲ್ಲಿ ಮೈನಾರಿಟಿ ಸ್ಟೇಕ್ ನ ಅಕ್ವೈರ್ ಮಾಡೋ ತರ ಪ್ರೀವಿಯಸ್ ಆಗಿ ಅಪ್ಡೇಟ್ ಮಾಡಿದಿರಲ್ಲ. ಇದರ ರಿಲೇಟೆಡ್ ಆಗಿ ಇವರು ಇವತ್ತಿನ
ಶಂಕರ ಬಿಲ್ಡಿಂಗ್ಸ್ ಪ್ರಾಡಕ್ಟ್ ಲಿಮಿಟೆಡ್ ಅವರಿಂದ ಬಂದಿರೋ ಅಪ್ಡೇಟ್ ಏನಂದ್ರೆ, ಶಂಕರ ಬಿಲ್ಡಿಂಗ್ಸ್ ಅವರ ಎಪಿಎಲ್ ಅಪೋಲೋ ಟ್ಯೂಬ್ಸ್ ಒಂದು ಸಬ್ಸಿಡರಿ ಕಂಪನಿ ಆಗಿರುವ ಎಪಿಎಲ್ ಅಪೋಲೋ ಮಾರ್ಟ್ ಅವರಿಗೆ 105 crores ವರ್ತ್ ಶೇರ್ ಪ್ರಿಫರೆನ್ಸ್ ಇಶ್ಯೂ ಮೂಲಕ ಇಶ್ಯೂ ಮಾಡೋದಕ್ಕೆ ಅಪ್ರೂವ್ ಮಾಡಿರೋ ತರ ಅಪ್ಡೇಟ್ ಮಾಡಿದ್ದಾರೆ. ಈ ಕಂಪನಿನಲ್ಲಿ ಎಪಿಎಲ್ ಅಪೋಲೋ ಟ್ಯೂಬ್ಸ್ ಅವರು ಟೋಟಲ್ ಆಗಿ 180.5 crores ಇನ್ವೆಸ್ಟ್ ಮಾಡೋ ತರ, ಅದರಲ್ಲಿ ಈಗ ಇಮಿಡಿಯೇಟ್ ಆಗಿ 101.8 crores ಇನ್ವೆಸ್ಟ್ ಮಾಡೋ ತರ ಅಂಡ್ ರಿಮೈನಿಂಗ್ 78.7 crores ನ 18 months ಅಲ್ಲಿ ಇನ್ವೆಸ್ಟ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್, ಓರಿಯೆಂಟಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಇಂದಾನು ಒಂದು ಅಪ್ಡೇಟ್ ಬಂದಿದೆ. ಓರಿಯೆಂಟಲ್ ರೈಲ್ ಒಂದು ಸಬ್ಸಿಡರಿ ಕಂಪನಿ ಆಗಿರುವ ಓರಿಯೆಂಟಲ್ ಫೌಂಡ್ರಿ ಪ್ರೈವೇಟ್ ಲಿಮಿಟೆಡ್ ಆಗಿರುವ ಗುಜರಾತ್ ಲಕಾಡಿಯಾನಲ್ಲಿ ಇರುವಂತಹ ಅವರ ವ್ಯಾಗನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಪ್ರಾಸೆಸ್ ನಲ್ಲಿ ಇರೋ ತರ ಈ ಎಕ್ಸ್ಪಾನ್ಷನ್ ಆದ್ಮೇಲೆ ಇವರ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಕೆಪಾಸಿಟಿ 2400 ವ್ಯಾಗನ್ಸ್ ಪರ್ ಇಯರ್ ಗೆ ಎನ್ಹಾನ್ಸ್ ಆಗೋ ತರ ಇವರು ಹೇಳ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.